ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ಯುಗಾದಿ. ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚರಣ್ 0828 ಅಂತ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತೆಲ್ರಿಗೂ ಯುಗಾದಿ ಹಬ್ಬ ಅಂತ ಗೊತ್ತು. ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡಬೇಕು. ಇನ್ನೂ ಸೂಪರ್ ಆಗಿರುತ್ತೆ ಈ ವೆದರ್ಗೂ ಅದಕ್ಕೂ. ಅದಾದ್ಮೇಲಿಂದ ಮನೆಯಲ್ಲಿ ಏನೋ ತಿಂಡಿ ಗಿಂಡಿ ಮಾಡಿರ್ತಾರೆ, ಊರಲ್ಲೆಲ್ಲ ಇಸ್ಪೀಟ್ ಆಡ್ತಾ ಇರ್ತಾರೆ. ಇದಿಷ್ಟಲ್ಲಿ ಏನಾದ್ರು ಒಂದು ಹಲ್ಕ ಕೆಲಸ ಮಾಡೋಣ. ಇವತ್ತು ವರ್ಷಕ್ಕೊಂದ್ಸಲ ಏನಾದ್ರು ಒಂದು ಮಾಡ್ಬೇಕಲ್ಲ. ಅದಕ್ಕೆ ನಾನು ಶಿವ ಅಂತ ಬೇಗ ರೆಡಿಯಾಗಿ ಈ ಥರ ನೈಟ್ ಥರ ನಮ್ಮ ಔಟ್ಫಿಟಲ್ಲಿ ಒಂದು ರೆಡಿಯಾಗಿ ಆಮೇಲಿಂದ ನಮ್ಮ ಮನೇಲಿ ಬೈತಾವ್ರೆ ಬೆಳಗ್ಗೆ ಎದ್ದು ಆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಬಾ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದ ಅಂತ ರೆಡಿಯಾಗಿದ್ದೀನಿ. ಹೋಗ್ಬೇಕು ಅಂದರೆ ಮಂಗಳಾರತಿಗೆ ದುಡ್ಡು ಹಾಕ್ಬೇಕಲ್ಲ. ಮಂಗಳಾರತಿಗೆ ದುಡ್ಡು ಹಾಕಕ್ಕೆ ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ಏನು ದುಡ್ಡಿಲ್ಲ ಅಂತವನೇ ಮೈಯಲ್ಲಿ ಚಿನ್ನಾಗಿನ ಜೋರಾಗಿ ಹಾಕವನೆ ಅಂತ ಯೋಚನೆ ಮಾಡ್ತಾ ಇರಾ? ಸುಮ್ಮನೆ ಇರ್ಲಿ ಅಂತ ಬಿಲ್ಡಪ್. ಈಗ ನಮ್ಮ ಮಮ್ಮಿ ಹತ್ರ ಹೋಗಿ 10 ರೂಪಾಯಿ ದುಡ್ಡು ಕೇಳವ ಏನಂತ ನೋಡೋದ. ಈಗ ದೇವಸ್ಥಾನಕ್ಕೆ ಹೋಗಿದ್ದೀನಿ, 10 ರೂಪಾಯಿ ಚೇಂಜ್ ಕೊಡೋದಮ್ಮ. 10 ರೂಪಾಯಿ ಚೇಂಜು ಕೊಡಿ. ಮಂಗಳಾರತಿ ಕಾಸಿಲ್ಲ. ಕೊಡಿ 10 ರೂಪಾಯಿ ಕೊಡಿ. ಏನ್ ಸ್ಪೆಷಲ್ ಇವತ್ತು? ಚಟ್ನಿ ಗಿಟ್ನಿ ಜೋರಾಗಿ ಆಡಿಸ್ತೀರ. ಇಡ್ಲಿ 500 ರೂಪಾಯಿ ಬೇಡ, 10 ರೂಪಾಯಿ ಕೊಡಿ ಸಾಕು. ಒಂದೇ 500 ರೂಪಾಯಿ ಬೇರೆ ಕೊಡ್ತಾರೆ. ಹೋಗು. ಹಂಗ ಹಿಂಗ ನಮ್ಮ ಮನೆ ಹತ್ರ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದ ಅಂತ ಬಂದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ನಮಸ್ಕಾರ ಮಾಡ್ಕೊಂಡ್ ಬರೋದ. ಚೆನ್ನಯ್ಯ ಲಿಂಗಯ್ಯ ಘನ ನಿಲ್ಲಿಸಿದ್ದಯ್ಯ, ಚೆನ್ನಯ್ಯ ಲಿಂಗಯ್ಯ ಘನ ನಿಲ್ಲಿಸಿದ್ದಯ್ಯ. ಹೋಗಿ ಎಲ್ಲ ಮುಗೀತು, ನಮಸ್ಕಾರ ಮಾಡಾಯ್ತು. ಅದಾದ್ಮೇಲೆ ನಮ್ಮನ್ನ ಈ ಥರ ಮಾಡಿಬಿಟ್ರು. ಏನೇ ಹೇಳಿ, ನಮ್ಮೂರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಒಳ್ಳೆ ವೈಬು. ಅದಾಗಿ ಮುಗಿಸ್ಕೊಂಡು ಮನೆಗೆ ಬಂದರೆ ಇಲ್ಲಿ ನೋಡಿ ನಿಮ್ಮ ಕ್ರೇಜಿಗ ಕನ್ನಡಿಗ ಅಲ್ಲೂ ಉಜ್ಜಿಲ್ಲ, ತಿಕ್ಕನ ತೊಳೆದಿಲ್ಲ, ಮುಖನೂ ತೊಳೆದಿಲ್ಲ. ಬೆಳಗ್ಗೆ ಇಡ್ಲಿ ಸಾಂಬಾರು ಹಾಕೋ ಚೆತ್ತವನೆ. ಮಗ ತೋರ್ಸಪ್ಪ, ಇನ್ಸ್ಟಾಗ್ರಾಮಲ್ಲಿ ಪಳ ಅಂತ ಇರ್ತೀರ, ನಿನ್ನ ಮುಖ ನೋಡ್ಲಿ ಎಲ್ಲ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನು ಟಾಪ. ನಾನು ಆಮೆಯಿಂದ ಹಿಂಡಿ ಎಲ್ಲ ಮುಗಿಸಿ ನನ್ನ ತಂಗಿ ಮನೆ ಕಡೆ ಹೊರಟೆ. ಏನಂದರೆ ನನ್ನ ಶಬರಿಮಲೆಗೆ ಹೋಗಿದ್ದೆ. ಅದಕ್ಕೇನೆ ನನ್ನ ತಂಗಿ ಮನೆಗೆ ಪ್ರಸಾದ ಕೊಟ್ಬಿಟ್ಟು ಬಾ ಅಂತ ಮಮ್ಮಿ ನನ್ನ ಕಳಿಸೈತೆ. ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ತಂಗಿ ಮನೆಗೆ ಹೋಗಿ ಅವ್ರೇನು ಮಾಡ್ತಾವ್ರೆ ಮಾತಾಡ್ಸೋಣ ಬನ್ನಿ. ಗೈಸ್, ನನ್ನ ತಂಗಿಯವ್ರಿಗೆ ನಾನು ಬರೋ ವಿಷಯನೇ ಗೊತ್ತಿಲ್ಲ. ಬನ್ನಿ ಹೋದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡಿ. ಬೈತಾರೆ ಹೆಂಗೆ ರೆಡಿಯಾಗಿ ನಿಂತವಳೆ. ಸ್ನಾನ ಮಾಡ್ದ? ಗೈಸ್, ನನ್ನ ತಂಗಿ ಮನೆಗೆ ಬಂದಿದ್ದು. ಯಾರೇ ರೆಡಿಯಾಗಿ ಕೂತವಳೆ. ಇವಳಂತೂ ಎಮ್ಮೆ ತರ ಇನ್ನು ಮಲಿತಾನೆ ಅವಳೆ. ತಿರ್ಗಿ ಸ್ವಲ್ಪ ಮಗ ದೋಸೆ ನಿಂದು. ಅಯ್ಯೋ ಪಳ ಬಿಡ್ತಾವಳು ನೋಡಿ. ನಿಮ್ ಕಡೆ ಯಾವ್ದಾದ್ರು ಹುಡುಗ ಹೇಳಿ ಮದುವೆ ಮಾಡ್ತೀನಿ. ಯಾವ್ದೋ ಇವಳು ತರದ್ದು ನಾಯಿ ತಗ ಬಂದ್ ಬೇರೆ ಸಾಕ್ತಾ ಇದ್ಲು. ಇವಳು ನೋಡ್ರೆ ಮುಖಾನೇ ಮುಸ್ಕತ್ತವಳೆ ವಿಡಿಯೋ ಮಾಡಿದ ತಕ್ಷಣ. ಆಮೇಲಿಂದ ನನ್ನ ತಂಗಿ ರೆಡಿ ಆದ್ಮೇಲೆ ನಾನು ಅವಳು ಈ ತರ ಒಂದು ಪಾಸ್ ಕೊಡ್ತಾ ಇದ್ದೋ. ನನ್ನ ತಂಗಿ ಹಳೆ ಫೋಟೋ ಸಿಕ್ಕಿತ್ತು ನೋಡಿ, ಸೂಪರ್ ಆಗಿ ಅವಳೆ. ಅದಾದ್ಮೇಲೆ ಇದು ನೆಕ್ಸ್ಟ್ ವರ್ಷನು ಹೆಂಗ ನೋಡಿ. ಇದು ಅವಳು ನೆಕ್ಸ್ಟ್ ವರ್ಷ. ಇದು ಈಗಿನ ವರ್ಷ ನೋಡಿ ಹೆಂಗ್ ಪಳಪಳ ಅಂತ ಅವಳೆ. ಅದು ಇದು ಕ್ರೀಮ್ ಹಾಕಿ ಹಾಕಿ ಹಾಕಿ. ಓದದ್ ಕಲರೆ ಅನ್ಎಜುಕೇಟೆಡ್ ಬಡೇತವ. ನನ್ನ ತಂಗಿ ಮನೇಲಿ ಇದ್ದಿದ್ ನಾಯಿಗೆ ಸ್ವಲ್ಪ ಹಿಂಸೆ ಕೊಟ್ಬಿಟ್ಟು ಅಲ್ಲಿಂದ ಅವ್ರ ಮನೆಯಿಂದ ತಿಂಡಿ ತಿನ್ನಕ್ ನಮ್ಮ ಮನೆಗೆ ಬಂದವಳೆ. ಯಪ್ಪ ಹೆಂಗ್ ತಿಂತಾವ್ ನೋಡಿ. ಆಂಟಿ ಅನ್ಕಂಡೆ ಇದು ಹೊಡ್ಯಾಕೆ ಬತ್ತವಳೆ. ಹೆಂಗ್ ತಿಂತಾವ್ ಯಪ್ಪ. ಈ ತರ ಇಟ್ಟು ಈ ತರ ತಟ್ಟೆ ಅಷ್ಟೊಂದಿಲ್ಲ. ಯಾ ಕಳಿಸ್ತೀರ ಈಗ? ತಿನ್ ಕಾಯಿಲೆ ಮಾಡ್ಬಿಟ್ಟಿದ್ಯಾ. ಅಲ್ಲ ಹಲ್ಲಬ್ಳು ಗೊತ್ತಾಗ ಮೆತ್ತಗ್ ತಿನ್ನೋ ಓಲಿ. ಮುಚ್ಕೊಂಡು ಕಟ್ ಮಾಡು. ಏನು ಕಟ್ ಮಾಡಲ್ಲ. ತಿನ್ನು ತಿನ್ನು ತಿನ್ನು. ಹೆಂಗ್ ತಿಂತ ತಟ್ಟೆಲೆ ಹೊಡಿತ್ಯಾ? ಜಾಸ್ತಿ ಮಾತಾಡ್ತಾಳ ಕಣ ಅವಳು. ಅವಳು ಏನಾರು ಅಂದನು ಅಷ್ಟೇ.